ರಾಜ್ಯಗಳಲ್ಲಿ ಈಗಾಗಲೇ ನಾವು ಹೇಳ್ತಾ ಇದ್ವಿ ಕಾರಾಗೃಹದಲ್ಲಿ ಆಗ್ತಾ ಇರುವಂತಹ ಕರ್ಮಕಾಂಡ ಮತ್ತು ಆಡಳಿತ ಸುಧಾರಣಾ ಕ್ರಮಗಳನ್ನು ಎಷ್ಟು ಕೈಗೊಂಡ್ರೂ ಕೂಡ ಈ ಕಾರಾಗೃಹಗಳಲ್ಲಿ ಸಾಲ್ತಾ ಇಲ್ಲ ಅಂತ. ಇದಕ್ಕೆ ಮತ್ತೊಂದು ಫ್ರೆಶ್ ಎಕ್ಸಾಂಪಲ್, ಮತ್ತೊಂದು ಉದಾಹರಣೆ ಅನ್ನೋ ರೀತಿಯಲ್ಲಿ ಹುಬ್ಬಳ್ಳಿಯ ಇನ್ಸಿಡೆಂಟ್ ಬೆಳಕಿಗೆ ಬರ್ತಾ ಇದೆ. ಏನಾಗಿದೆ ಅನ್ನೋದರ ಡೀಟೇಲ್ಸ್ ಫಸ್ಟ್ ಕೊಟ್ಬಿಡ್ತೀವಿ. ಹುಡುಗಿ ವಿಚಾರವಾಗಿ ಜೈಲಿಗೆ ಹೋದ್ರೂ ಕೂಡ ಒಬ್ಬ ಆರೋಪಿ ಪಾಗಲ್ ಪ್ರೇಮಿ ಅಂತ ಇವನು, ಅಥವಾ ಲವ್ ಜಿಹಾದ್ ಮಾಡೋದಕ್ಕೆ ಅಂತಲೇ ಇರುವಂತಹ ಗ್ಯಾಂಗ್ನವನ ಗೊತ್ತಿಲ್ಲ. ಆದರೆ ಹಿಂದೂ ಅಪ್ರಾಪ್ತೆ ಮೇಲೆ ಈತ ನಡೆಸ್ತಾ ಇರುವಂತಹ ದೌರ್ಜನ್ಯ ಜೈಲಿನ ಒಳಗಿನಿಂದಲೂ ಕೂಡ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತಿಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾನೆ ಇವನು ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಮುಸ್ಲಿಂ ಯುವಕನಿಂದ ಹಿಂದೂ ಅಪ್ರಾಪ್ತೆ ಮೇಲೆ ಲವ್ ಜಿಹಾದ್ನ ಆರೋಪ ಈಗ ಕೇಳಿ ಬರ್ತಾ ಇದೆ. ಇವನು ಇದೇ ವಿಚಾರವಾಗಿ ಜೈಲಿಗೆ ಹೋಗಿರ್ತಾನೆ. ಬಟ್ ಜೈಲಿಗೆ ಹೋದರೂ ಕೂಡ ಅಲ್ಲಿಂದಲೂ ಥ್ರೆಟ್ ಮಾಡ್ತಾನೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಆತ ಕಾನೂನಿನ ಬಗ್ಗೆ ಭಯ ಇಟ್ಕೊಂಡಿದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು.